ನೀಟ್ 2025ರ ಕೌನ್ಸಿಲಿಂಗ್ ಇನ್ನೇನು ಸ್ಟಾರ್ಟ್ ಆಗಲಿದೆ. ಅದಕ್ಕಿಂತ ಮುಂಚೆ ನಾವು ಕೌನ್ಸಿಲಿಂಗಲ್ಲಿ ಓಡಾಡೋದಕ್ಕಿಂತ ಮುಂಚೆ ಈಗಲೇ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿಟ್ಕೊಂಡ್ರೆ ಆ ಸಮಯದಲ್ಲಿ ಬಹಳಷ್ಟು ಯೂಸ್ಫುಲ್ ಆಗಲಿದೆ. ಅದರಲ್ಲಿ ಬರುವಂತಹ ಮುಖ್ಯವಾದಂತಹ ಪಾಯಿಂಟ್ ಏನಂದರೆ ಡಾಕ್ಯುಮೆಂಟ್ಸ್ಗಳು ಯಾವ ಬೇಕಾಗ್ತಾವಲ್ಲ ಅಡ್ಮಿಷನ್ ಪ್ರೊಸೆಸ್ನಲ್ಲಿ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಈಗಲೇ ನಾವು ರೆಡಿ ಮಾಡಿಟ್ಕೊಂಡ್ರೆ ಬಹಳಷ್ಟು ಉಪಯೋಗವಾಗಲಿದೆ. ಅಲ್ಲಿ ಬೇಕಾದಂತಹ ಬಹಳಷ್ಟು ಡಾಕ್ಯುಮೆಂಟ್ಗಳನ್ನು ಇಲ್ಲಿ ನಾನು ಮೆನ್ಷನ್ ಮಾಡ್ತೇನೆ. ಆ ಡಾಕ್ಯುಮೆಂಟ್ಗಳನ್ನು ಕೂಡಲೇ ನೀವು ರೆಡಿ ಮಾಡಿಟ್ಕೊಳ್ಳಿ. ಹಾಗಿದ್ರೆ ಬನ್ನಿ ಆ ಡಾಕ್ಯುಮೆಂಟ್ಸ್ಗಳನ್ನು ಲಿಸ್ಟ್ ಮಾಡೋಣ. ಮೊದಲಿಗೆ ನಾವು ಮೇನ್ ಡಾಕ್ಯುಮೆಂಟ್ಗಳು ನಮಗೆ ಯಾವ್ಯಾವುದು ಬೇಕಾಗ್ತದೆ ಅದನ್ನು ನೆನಪಿಟ್ಕೊಳ್ಳೋಣ. ಮುಖ್ಯವಾಗಿ ನಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ KCET ಮತ್ತು ನೀಟ್ಗೆ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಮತ್ತು ಅದರ ಒಂದು ಮಾರ್ಕ್ಸ್ ಕಾರ್ಡ್ಗಳು ಇರ್ತಾವಲ್ಲ ಅದನ್ನು ನೀವು ಪೂರ್ವ ಸಿದ್ಧತೆಯಾಗಿ ತಯಾರಾಗಿ ಇಟ್ಕೊಳ್ಬೇಕಾಗ್ತದೆ. ಅಂದರೆ ನಿಮ್ಮ KCETಗೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿರ್ತಾರೆ, ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಮತ್ತು ನಿಮ್ಮ ನೀಟ್ ಮಾರ್ಕ್ಸನ್ನು ಮೆನ್ಷನ್ ಮಾಡಿರುವಂಥ ಅಪ್ಲಿಕೇಶನ್ ಫಾರ್ಮನ್ನು ಎರಡನ್ನೂ ಕೂಡ ನೀವು ಇಟ್ಕೊಳ್ಬೇಕಾಗ್ತದೆ. ಅದರ ಜೆರಾಕ್ಸ್ಗಳನ್ನು ಕೂಡ ಇಟ್ಕೊಳ್ಬೇಕಾಗ್ತದೆ. ತದನಂತರ ನಿಮ್ಮ KCETಯ ಒಂದು ಮಾರ್ಕ್ಸ್ ಕಾರ್ಡ್ ಇರ್ತದಲ್ಲ ಅದರ ಸ್ಕ್ರೀನ್ಶಾಟ್ ಅಥವಾ ಅದರ ಒಂದು ಪ್ರತಿಯನ್ನು ಇಟ್ಕೊಳ್ಬೇಕು. ಹಾಗೆ NTA ಕಡೆಯಿಂದ ಬಂದಿರುವಂತಹ ನೀಟ್ ಮಾರ್ಕ್ಸ್ ಕಾರ್ಡ್ ಅಥವಾ ಸ್ಕೋರ್ ಕಾರ್ಡ್ ಇರ್ತದಲ್ಲ ಅದನ್ನು ಕೂಡ ನೀವು ಇಟ್ಕೊಳ್ಬೇಕಾಗ್ತದೆ. ಇದಾದ ಮೇಲೆ ನೀಟ್ನ ಒಂದು ಅಡ್ಮಿಟ್ ಕಾರ್ಡ್ ಮತ್ತು KCETಯ ಅಡ್ಮಿಟ್ ಕಾರ್ಡ್, ಅಂದರೆ ನೀವು ಎಕ್ಸಾಮ್ ಟೈಮ್ನಲ್ಲಿ ಬರೆಯೋದಕ್ಕೆ ಹೋಗ್ತಿರ್ತೀರಲ್ಲ ಆಗ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗಿರ್ತೀರಾ, ಆ ಒಂದು ಅಡ್ಮಿಟ್ ಕಾರ್ಡನ್ನು ಕೂಡ ನೀವು ಇಟ್ಕೊಳ್ಬೇಕಾಗ್ತದೆ. ಅದನ್ನು ಹುಡುಕಿಕೊಂಡು ಈಗಲೇ ನೀವು ತಯಾರಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅದಾದ ಮೇಲೆ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಬಹಳಷ್ಟು ಉಪಯೋಗವಾಗಲಿದೆ. ಯಾಕಂದರೆ ಡೇಟ್ ಆಫ್ ಬರ್ತ್ ಅದರಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ, ಹಾಗೆ ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿರ್ತಾರಲ್ಲ, ಆ ಒಂದು ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಮುಖ್ಯವಾಗಿ ಗಮನಿಸೋದು ಕೇವಲ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಮಾತ್ರ. ಅದೇ ಒಂದು ಮಾರ್ಕ್ಸ್ ಕಾರ್ಡ್ ನಿಮಗೆ ಫೈನಲೈಸ್ ಆಗಿರುತ್ತದೆ. ಆ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರು ಇರ್ತದೋ ಅದೇ ನಿಮ್ಮ ಜೀವನ ಇಡೀ ಬರುವಂಥ ಒಂದು ಹೆಸರಾಗಿರುತ್ತದೆ. ಆದ್ದರಿಂದ ಈ ಒಂದು ಮಾರ್ಕ್ಸ್ ಕಾರ್ಡ್ಗಳು ಬಹಳಷ್ಟು ಮುಖ್ಯವಾಗಿರುತ್ತದೆ. ಮುಖ್ಯವಾಗಿ 10th ಮಾರ್ಕ್ಸ್ ಕಾರ್ಡ್, ಅದಾದ ಮೇಲೆ PUCಯ ಮಾರ್ಕ್ಸ್ ಕಾರ್ಡ್. PUC ಮಾರ್ಕ್ಸ್ ಕಾರ್ಡ್ ಯಾಕಬೇಕಂದ್ರೆ ಈ PUC ಮಾರ್ಕ್ಸ್ ಕಾರ್ಡಲ್ಲಿ ನೀವು ಕೇವಲ ಪಾಸ್ ಆಗಿದ್ದರೆ ಮಾತ್ರ ನೀವು ಈ ಒಂದು ನೀಟ್ ಕೌನ್ಸಿಲಿಂಗ್ಗೆ ಎಲಿಜಿಬಲ್ ಆಗಿರ್ತೀರಾ. ಆದ್ದರಿಂದ PUC ಮಾರ್ಕ್ಸ್ ಕಾರ್ಡ್ ಕೂಡ ಬಹಳಷ್ಟು ಉಪಯುಕ್ತವಾಗಲಿದೆ ಈ ಒಂದು ಕೌನ್ಸಿಲಿಂಗ್ನಲ್ಲಿ. ಈಗ ಮುಂದಿನದು ಸ್ಟಡಿ ಸರ್ಟಿಫಿಕೇಟ್. ಈ ಸ್ಟಡಿ ಸರ್ಟಿಫಿಕೇಟ್ ಯಾರಿಗಂದರೆ ಕರ್ನಾಟಕದಲ್ಲಿ ಡೊಮೈಸೈಲ್ ಇರುವಂತಹ ಅಂದರೆ ಕ್ಲಾಸ್ ಎ ಯಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ನೀವು ಅರೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಚೆಕ್ ಮಾಡ್ಕೊಂಡಿರ್ತೀರಾ ಕ್ಲೈಮ್ಡ್ ಮತ್ತು ವೆರಿಫೈಡ್ ಯಾವ್ಯಾವ್ದು ಇರ್ತದಲ್ಲ, ಕ್ಲೈಮ್ಡ್ ಯಾವ್ಯಾವ್ದು ಇರ್ತದೆ ಮತ್ತು ವೆರಿಫೈಡ್ ಯಾವ್ದು ಇರ್ತದಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಂದರೆ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ನೀವು ಕಂಪಲ್ಸರಿಯಾಗಿ ತೆಗೆದುಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅದಾದ ಮೇಲೆ ವೆರಿಫಿಕೇಷನ್ ಸ್ಲಿಪ್ ಬಹಳ ಮುಖ್ಯವಾದಂಥದ್ದು. ವೆರಿಫಿಕೇಷನ್ ಸ್ಲಿಪ್ KCETಗೂ ಕೂಡ ಬೇರೆ ಇತ್ತು ಮತ್ತು ನೀಟ್ಗೂ ಕೂಡ ಬೇರೆ ಇತ್ತು. ಆದರೆ ನೀಟ್ನಲ್ಲಿ ನೀಟ್ ವೆರಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡಾಗ ಅದರಲ್ಲಿ ನಿಮಗೆ ಎಲ್ಲ KCETಯ ಒಂದು ಮಾರ್ಕ್ಸ್ಗಳು ಕೂಡ ಎಂಟ್ರಿ ಆಗಿರೋದ್ರಿಂದ ಅದೇ ಫೈನಲೈಸ್ ಆಗಿರ್ತದೆ. KCETಗೂ ಕೂಡ ಮತ್ತು ನೀಟ್ಗೂ ಕೂಡ ಅದೇ ಫೈನಲೈಸ್ ಆಗಿರುವಂತಹ ಒಂದು ವೆರಿಫಿಕೇಷನ್ ಸ್ಲಿಪ್ ಆಗಿರ್ತದೆ. ಅದನ್ನು ಕೂಡ ನೀವು ಇಟ್ಟುಕೊಳ್ಬೇಕಾಗ್ತದೆ. ಇಲ್ಲಿಯ ತನಕ ನೋಡಿರೋದು ಮೇನ್ ಎಲ್ರಿಗೂ ಅಪ್ಲೈ ಆಗುವಂತಹ ಮೇನ್ ಡಾಕ್ಯುಮೆಂಟ್ಸ್ಗಳು. ಆದರೆ ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದು ಆಪ್ಷನಲ್ ಡಾಕ್ಯುಮೆಂಟ್ಸ್ಗಳು. ಈ ಆಪ್ಷನಲ್ ಡಾಕ್ಯುಮೆಂಟ್ಸ್ಗಳಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ರೂರಲ್ ಸರ್ಟಿಫಿಕೇಟ್. ಈ ರೂರಲ್ ಸರ್ಟಿಫಿಕೇಟ್ ಇದೆಯಲ್ಲ ಇದು ಕೇವಲ 1ರಿಂದ 10ನೇ ತರಗತಿಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ, ರೂರಲಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಆಗ್ತದೆ. ಅವರಿಗೆ ರಿಸರ್ವೇಷನ್ ಇದ್ದರೆ ಅವರು ಈ ಡಾಕ್ಯುಮೆಂಟನ್ನು ರೆಡಿ ಮಾಡಿಟ್ಕೊಳ್ಬೇಕು. ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್ ಮತ್ತು ಎಲಿಜಿಬಿಲಿಟಿ ಸರ್ಟಿಫಿಕೇಟ್. ಮೈಗ್ರೇಷನ್ ಸರ್ಟಿಫಿಕೇಟ್ ಮತ್ತು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದಾವಲ್ಲ ಈ ಎರಡು ಸರ್ಟಿಫಿಕೇಟ್ಗಳು ಯಾರಿಗೆ ಅಂದರೆ ಯಾರು ಬೇರೆ ಸ್ಟೇಟ್ನಲ್ಲಿ ಒಂದು ಎಜುಕೇಷನನ್ನು ಮುಗಿಸ್ಕೊಂಡು ಕರ್ನಾಟಕದಲ್ಲಿ ಸೀಟನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಈ ಮೈಗ್ರೇಷನ್ ಮತ್ತು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗಳು ಬೇಕಾಗ್ತದೆ. ಅಷ್ಟೇ ಅಲ್ಲದೆ CBSEಯಲ್ಲಿ ನೀವೇನಾದರೂ ಎಜುಕೇಷನನ್ನು ಮುಗಿಸ್ಕೊಂಡಿದ್ರೆ ಅವರಿಗೂ ಕೂಡ ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ. ಬಟ್ ಕರ್ನಾಟಕದ ಬಹಳಷ್ಟು ಕಾಲೇಜುಗಳಲ್ಲಿ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೇಳೋದಿಲ್ಲ. ಮುಂದೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಗಳು. ಈ ಕನ್ನಡ ಮೀಡಿಯಮಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲೇ ಕಲಿತಿರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಈ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಗಳು 10 ವರ್ಷದ್ದು ಬೇಕಾಗ್ತದೆ. ಅದಾದ ಮೇಲೆ HK ರಿಸರ್ವೇಷನ್ ಅಥವಾ 371J ಸರ್ಟಿಫಿಕೇಟ್ ಇದೆಯಲ್ಲ ಇದು ಕೂಡ ಬಹಳಷ್ಟು ಮುಖ್ಯವಾದಂಥದ್ದು. ಅಂದರೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗ್ತದೆ. ಈ ಸರ್ಟಿಫಿಕೇಟ್ ಕೂಡ ಅವರು ಇರಬೇಕಾಗ್ತದೆ. ಮತ್ತು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಯಾರಿಗಂದರೆ SC ST ಕೆಟಗರಿಯವರಿಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳು ಎರಡೂ ಬೇರೆ ಬೇರೆ ಆಗಿರ್ತದೆ. ಹಾಗೆ ಉಳಿದವರಿಗೆ ST ಮತ್ತು SC ಕೆಟಗರಿನ ಹೊರತುಪಡಿಸಿ ಉಳಿದವರಿಗೆ ಈ ಎರಡು ಸರ್ಟಿಫಿಕೇಟ್ಗಳು ಒಂದರಲ್ಲಿಯೇ ಮೆನ್ಷನ್ ಮಾಡಿರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಟ್ಕೊಳ್ಬೇಕಾಗ್ತದೆ. ಆದರೆ ನಿಮಗೆ ಯಾವುದೇ ಒಂದು ರಿಸರ್ವೇಷನ್ ಇಲ್ಲ ಅಂದರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಕೂಡ ನೀವು ಇಟ್ಕೊಳ್ಬೋದು ಜನರಲಲ್ಲಿ. ಮತ್ತು ಜನರಲಲ್ಲಿ ನಿಮಗೆ ಯಾವುದೇ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರೋದಿಲ್ಲ.
ಈಗ ಮೈನಾರಿಟಿಗಳಲ್ಲಿ ಮುಖ್ಯವಾಗಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿಗಳು ಕೇವಲ ನೀಟ್ನಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗ್ತದೆ, ನೀಟ್ ಕೌನ್ಸಿಲಿಂಗ್ನಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗೋದ್ರಿಂದ MBBS ಅಡ್ಮಿಷನ್ ತಗೊಳ್ಳುವಂತಹ ಇಂತಹ ಒಂದು ಮೈನಾರಿಟಿಯಲ್ಲಿ ಇರುವಂತಹ ಜನರಿಗೆ ಈ ಒಂದು ಸರ್ಟಿಫಿಕೇಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಮುಖ್ಯವಾಗಿ ಮುಸ್ಲಿಂ ಮೈನಾರಿಟಿ, ಕ್ರಿಶ್ಚಿಯನ್ ಮೈನಾರಿಟಿ, ಈ ರೀತಿಯ ಮೈನಾರಿಟಿಗಳಿದ್ದವರು ಈ ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಕೂಡ ಇಟ್ಕೊಳ್ಬೇಕು ಮತ್ತು ರಿಲಿಜಿಯಸ್ ಮೈನಾರಿಟಿಗಳನ್ನು ಕೂಡ ಇಟ್ಕೊಳ್ಬೇಕು. ಲಿಂಗ್ವಿಸ್ಟಿಕ್ ಮೈನಾರಿಟಿಗಳಲ್ಲಿ ಮುಖ್ಯವಾಗಿ ತಮಿಳ್ ಮೈನಾರಿಟಿ, ತೆಲುಗು ಮೈನಾರಿಟಿ ಮತ್ತು ತುಳು ಮೈನಾರಿಟಿ, ಈ ರೀತಿಯ ಮೈನಾರಿಟಿಗಳಲ್ಲೂ ಕೂಡ ಈ ಒಂದು ಸರ್ಟಿಫಿಕೇಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಒಂದು ಸೀಟ್ಗಳು ಕೇವಲ ನೀಟ್ನಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡೋರಿಗೆ. ಅಷ್ಟೇ ಅಲ್ಲದೆ ಈ ಒಂದು ಸರ್ಟಿಫಿಕೇಟ್ ಇದ್ದರೆ ನೀವು ಕೇವಲ 12 ಲಕ್ಷದ ಮೇಲೆ ಇರುವಂತಹ ಒಂದು ಸೀಟ್ಗಳಿರ್ತಾವಲ್ಲ ಅಂತಹ ಸೀಟ್ಗಳನ್ನು ಮಾತ್ರ ತೆಗೆದುಕೊಳ್ಬೋದು. ಆದರೆ ಸೇಂಟ್ ಜಾನ್ಸಲ್ಲಿ ಮಾತ್ರ 7 ಲಕ್ಷದ ಫೀಸ್ ಸ್ಟ್ರಕ್ಚರ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತದೆ. ಇಲ್ಲಿವರೆಗೂ ಕೇಳಿದ್ದು ಕೇವಲ ನೀವು ಈಗ ಇನ್ನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ, ಈಗ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾದಂತಹ ಡಾಕ್ಯುಮೆಂಟ್ಗಳು. ಆದರೆ ಈ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಇಟ್ಕೊಳ್ಬೇಕು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಈ ಒಂದು ನೀವು ನೋಡ್ತಾ ಇದ್ದೀರಲ್ಲ ಈ ಸ್ಕ್ರೀನಲ್ಲಿ, ಅದು KEಯಲ್ಲಿ ಅವರು ಅಂಟಿಸಿರುವಂತಹ ಒಂದು ಪೇಜ್ ಆಗಿದೆ. ಆ ಪೇಜ್ ಅವರು ಕಂಪ್ಯೂಟರ್ ಹಿಂದ್ಗಡೆ ಅಂಟಿಸಿರ್ತಾರೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ KEಗೆ ಹೋದಾಗ ಅಲ್ಲಿ ಈ ಪೇಜನ್ನು ಅಂಟಿಸಿರ್ತಾರೆ. ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ ಅಡ್ಮಿಷನ್ ಟೈಮ್ನಲ್ಲಿ. ಮುಖ್ಯವಾಗಿ ಇದರಲ್ಲಿರುವಂತಹದ್ದು ಬಾಂಡ್ಸ್ಗಳಿದ್ದಾವೆ, ಮತ್ತು ಚಾಯ್ಸ್ ಎಂಟ್ರಿ ಮಾಡಿರುವಂತಹ ಒಂದು ಕಾಪಿ ಇರ್ತದಲ್ಲ, ಮತ್ತು ಫೀಸ್ ತುಂಬಿರುವಂಥ ಕಾಪಿ ಇರ್ತದಲ್ಲ, ಅದನ್ನೆಲ್ಲ ಕೂಡ ತೆಗೆದುಕೊಂಡು ಹೋಗಬೇಕು. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನೆಂದರೆ ನಿಮ್ಮ ಒಂದು ಫೋಟೋ ಪ್ರೂಫ್, ಅಂದರೆ ನಿಮ್ಮ ID ಪ್ರೂಫ್ ಇರ್ತದಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು. ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಯಾವುದೇ ಆದರೂ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಹಾಗೆ ಮುಖ್ಯವಾಗಿ ಗಮನಿಸಿ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳಿರ್ತಾವಲ್ಲ ಅದನ್ನು ಕೂಡ ನೀವು ಒಂದು 20 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಇಟ್ಕೊಂಡ್ರೆ ಕಾಲೇಜ್ನಲ್ಲಿ ಕೇಳುವಂಥ ಸಂಭವ ಇರ್ತದೆ, ಮತ್ತು ನಿಮಗೆ KEಯಲ್ಲಿ ಕೂಡ ಕೇಳುವಂಥ ಸಂಭವ ಇರ್ತದೆ. ಆದ್ದರಿಂದ ರೆಡಿ ಮಾಡಿ ಇಟ್ಕೊಳ್ಳಿ ಈ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು. ಅದಿಷ್ಟಲ್ಲದೆ ನಿಮಗೆ ಏನಾದರೂ IP ರಿಸರ್ವೇಷನ್ ಅಥವಾ ESIC ರಿಸರ್ವೇಷನ್ ಅನ್ನೋದು ಏನಾದರೂ ಇದ್ದರೆ, ಅಂದರೆ ESICಯಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಮತ್ತು ESIC ಬ್ರಾಂಚ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಂಥವರಿಗೆ IP ಕೋಟಾ ಬರ್ತದೆ. IP ಕೋಟಾ ರಿಸರ್ವೇಷನ್ ಇದ್ದವರಿಗೆ ಮುಖ್ಯವಾಗಿ ಗಮನಿಸಿ, IP ಕೋಟಾ ರಿಸರ್ವೇಷನ್ ಇದ್ದವರಿಗೆ ಆಲ್ ಇಂಡಿಯಾ ಥ್ರೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ESIC ಮೆಡಿಕಲ್ ಕಾಲೇಜ್ನಲ್ಲಿ ಸಿಗುವಂತಹ ಚಾನ್ಸಸ್ಸು ಭಾಳಷ್ಟು ಇರ್ತದೆ. ಆದ್ದರಿಂದ IP ಕೋಟಾ ಯಾರ್ಯಾರಿಗಿದೆಯೋ ಅಂಥವರು ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೂಡ ಮಾಡಿಸ್ಕೊಂಡು ಇಟ್ಕೋಬೇಕಾಗ್ತದೆ. ESIC ಸರ್ಟಿಫಿಕೇಟ್ ಅಥವಾ IC ಸರ್ಟಿಫಿಕೇಟ್ ಅಂತಾರೆ, ಇದನ್ನು IP ಕಾರ್ಡ್ ಕೂಡ ಅಂತಾರೆ. IP ಕಾರ್ಡ್ ಇದ್ದವರು ESIC ಕಾಲೇಜ್ಗಳು, ಅಂದರೆ ನಮ್ಮ ಕರ್ನಾಟಕದಲ್ಲಿ 2 ಕಾಲೇಜ್ಗಳಿದ್ದಾವೆ, ESIC ಬೆಂಗಳೂರು ಮತ್ತು ESIC ಗುಲ್ಬರ್ಗಾ. ಈ 2 ಕಾಲೇಜ್ನಲ್ಲಿ ನೀವು ಅಡ್ಮಿಷನ್ ತಗೊಳ್ಬಹುದು. ಇದಕ್ಕೆ ಬಹಳ ಕಡಿಮೆ ಫೀಸ್ ಕೂಡ ಇರ್ತದೆ, 25,000 ಮಾತ್ರ ನಿಮಗೆ ಕಾಲೇಜ್ ಫೀಸ್ ಆಗ್ತದೆ ಈ ಒಂದು ಕಾರ್ಡ್ ಇದ್ದರೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.